ನಾನು ಯಾವುದನ್ನು ಪ್ರೀತಿ ಅಂತ ಹುಡ್ಕೊಂಡು ಹೋಗ್ಲಿಲ್ಲ. ಸೊ ನನಗೆ ಒಂದು ಡ್ರೀಮಲ್ಲಿ ಅಂದರೆ ನನ್ನ ಡ್ರೀಮ್ ಬಾಯ್ ಹೇಗಿರಬೇಕು ಅನ್ನೋದನ್ನ ಸಾಕಷ್ಟು ಬಾರಿ ನನ್ನ ಇಂಟರ್ವ್ಯೂಸ್ಗಳಲ್ಲಿ ಮುಂಚೆನೂ ಹೇಳಿದ್ದೀನಿ. ನನ್ನ ಹುಡುಗ ಹೆಂಗಿರಬೇಕು ಅಂದರೆ ಹುಡುಗ ಹಿಂಗಿರಬೇಕು, ಹಂಗಿರಬೇಕು, ಚೆನ್ನಾಗಿರಬೇಕು, ವೆಲ್ದಿ ಆಗಿರಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದವಳಲ್ಲ. ಮನ್ಸು ಚೆನ್ನಾಗಿರಬೇಕು, ಚೆನ್ನಾಗಿ ನೋಡ್ಕೊಳ್ಳೋನಾಗಿರ್ಬೇಕು, ಕೇರ್ ಮಾಡೋನಾಗಿರ್ಬೇಕು, ಅಥವಾ ನನಗೆ ಟೈಮ್ ಕೊಡೋನಾಗಿರ್ಬೇಕು, ಇದು ನನ್ನ ಮೇನ್ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ಊರು ಸುತ್ತೋನು ಅಂದರೆ ದೇಶ ಸುತ್ತೋನಾಗಿರ್ಬೇಕಿತ್ತು ಅಂತ. ಸೊ ಮೇಜರ್ ಕನ್ಸರ್ನ್ ನನಗೆ ನನ್ನ ವೈಬ್ಸ್ ಮ್ಯಾಚ್ ಆಗುವಂಥ ಪರ್ಸನ್ ಬೇಕಾಗಿದ್ರು. ಸೊ ಡೆಫಿನೆಟ್ಲಿ ನನಗಂಥ ಪಾರ್ಟ್ನರೇ ಸಿಕ್ಕಿದ್ರು ಅಂತ ನನಗೆ ಪ್ರೌಡಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು. ಯಾಕೆಂದರೆ ನಾನು 1 ವರ್ಷದಿಂದ ಡೇಟ್ ಮಾಡ್ತಾ ಇದ್ದೀನಿ, ನನ್ನ ಅವನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ನನಗೆ ಈ ಪರ್ಸನಲ್ಲಿ ಈ ಕ್ವಾಲಿಟಿ ಇಲ್ವಲ್ಲ ಅನ್ನೋ ಎಲ್ಲೂ ಫೀಲಿಂಗ್ ಬರಲಿಲ್ಲ. ಸೊ ಹಾಗಾಗಿ ದೀಪಕ್ ಅವ್ರ ಮೇಲೆ ಲವ್ಗೆ ಆಗಿಬಿಡ್ತು, ಜೊತೆಗೆ ಮದುವೆಗೂ ಆಗಿಬಿಡ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಮುಂದಿನ ದಿನಗಳಲ್ಲಿ ನೋಡೋಣ, ಖಂಡಿತವಾಗ್ಲೂ ನಾವಿಬ್ಬರು ಸೇರಿ ಈ ಇಂಡಸ್ಟ್ರಿಯಲ್ಲಿ ಅಥವಾ ಬೇರೆ ಅಂದರೆ ಇಡೀ ದೇಶ ತಿರುಗಿ ನೋಡೋ ಥರ ಏನಾದರೂ ಒಳ್ಳೆ ಕೆಲಸಗಳನ್ನ ಮಾಡೋಕ್ಕಾದ್ರೆ ಖಂಡಿತವಾಗ್ಲೂ ನನ್ನ ಸಪೋರ್ಟ್ ಅವ್ರಿಗೂ ಇರುತ್ತೆ, ಅವ್ರ ಸಪೋರ್ಟ್ ನನಗೂ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಹೇಳ್ತಾ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇಷ್ಟು ವರ್ಷ ನನ್ನನ್ನು ಹರಿಸಿ ಹಾರೈಸಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ. ಇದಕ್ಕಿಂತ ಹೆಚ್ಚಿನದಾಗಿ ನನ್ನನ್ನು ಮುಂದಿನ ದಿನಗಳಲ್ಲಿ ಬೆಳೆಸಿ ಅಂತ ನಿಮ್ಮೆಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.